ಇನ್ನು ಫಸ್ಟ್ ಒನ್ ನೋಡೋದಾದರೆ, ದೇ ಫ್ಲ್ಯಾಶ್ ಅಪೋನ್ ದಟ್ ಇನ್ವರ್ಡ್ ಐ ವಿಚ್ ಈಸ್ ದ ಬ್ಲಿಸ್ ಆಫ್ ಸಾಲಿಟ್ಯೂಡ್. ಈ ಲೈನ್ಸು ಬಂದ್ಬಿಟ್ಟು ವಿಲಿಯಂ ವೂಡ್ಸ್ವರ್ತ್ ರವರು ಬರೆದಿರುವಂತಹ ದ ಡಫೋಡಲ್ಸ್ ಎನ್ನುವಂಥ ಪೋಯಮಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈ ಲೈನ್ಸು ಏನನ್ನ ಕುರಿತು ಹೇಳ್ತಾ ಇದ್ದಾವೆ ಅಂತಂದರೆ, ಲೇಖಕರು ಹಿಂದೆ ಒಂದು ಸಾತಿ ಅವರು ಏಕಾಂತದಲ್ಲಿ ಹೊರಗಡೆ ವಾಕ್ ಅಂತ ಹೋದಾಗ ಅಥವಾ ನಡ್ಕೊಂಡು ಹೋದಾಗ ಅಥವಾ ವಾಯು ವಿಹಾರಕ್ಕೆ ಅಂತ ಹೋದಾಗ ಅವರು ಒಂದು ಹೊಲದಲ್ಲಿ ಡಫೋಡಲ್ಸ್ ಎನ್ನುವಂತಹ ಒಂದಷ್ಟು ಫ್ಲವರ್ಸು ಬೆಳೆದು ನಿಂತಿರ್ತವೆ. ಅದುಗಳನ್ನು ಅವರು ಆಗ ನೋಡಿ ಬಂದಿರ್ತಾರೆ. ಆದರೆ ಆ ನೋಡಿದಂಥ ಸಂದರ್ಭದಲ್ಲಿ ಅವರು ಈ ರೈಮ್ಸನ್ನು ಬರೆಯೋದಿಲ್ಲ. ಇನ್ನೊಂದು ಸತಿ ಯಾವಾಗಲೂ ಅವರು ಏಕಾಂತದಲ್ಲಿ ಕೂತಾಗ ಅವರಿಗೆ ಸಡನ್ನಾಗಿ ಈ ಡಫೋಡಲ್ಸ್ ಅನ್ನುವಂಥ ಒಂದು ತೋಟ ಅಥವಾ ಹೊಲದಲ್ಲಿ ಅವರು ಏನು ನೋಡಿದ್ರಲ್ಲ ಆ ಅನುಭವಗಳನ್ನು ಕುರಿತು ಮೆಲುಕು ಹಾಕುತ್ತಾ ಬರೆಯುವಂಥ ಒಂದು ಪದ್ಯವಾಗಿದೆ. ಅದನ್ನೇ ಅವರು ಹೇಳೋದು. ಇನ್ವರ್ಡ್ ಐ ಅಂತಂದರೆ ಅವರ ಒಳ ಮನಸ್ಸಿನಲ್ಲಿ ಅಥವಾ ಒಳ ಕಣ್ಣುಗಳು ಏನು ಅದನ್ನು ಕಂಡಿದ್ದು ಅಥವಾ ಅವರ ಭಾವನೆಗಳು ಈಗ ಯಾವ ರೀತಿ ಫೀಲ್ ಆಗ್ತಾ ಇದೆ ಅದನ್ನು ಅವರು ಈ ಲೈನ್ಸ್ಗಳಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. ಇನ್ನು ಸೆಕೆಂಡ್ ಒನ್ ನೋಡೋದಾದರೆ, ಸೊ ಟಿಲ್ ದ ಜಡ್ಜ್ಮೆಂಟ್ ದಟ್ ಯುವರ್ ಸೆಲ್ಫ್ ಅರೈಸ್ ಯು ಲೀವ್ ಇನ್ ದೀಸ್ ಆ್ಯಂಡ್ ಡ್ವೆಲ್ ಇನ್ ಲವರ್ಸ್ ಐಸ್. ಈ ಲೈನ್ಸ್ ಬಂದ್ಬಿಟ್ಟು ಗ್ರೇಟ್ ಪೋಯೆಟ್ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾರ್ನಮೆಂಟ್ ಎನ್ನುವಂತಹ ಸಾನೆಟ್ಟಿನ ಕೊನೆಯಲ್ಲಿ ಬರುವಂತಹ ಕಪ್ಲೆಟ್ಸ್ ಅಂತ ಏನು ಹೇಳ್ತೀವಲ್ಲ ನಾವು, ಕೊನೆಯ 2 ಸಾಲುಗಳು ಕಪ್ಲೆಟ್ಸ್ ಅಥವಾ ಜಡ್ಜ್ಮೆಂಟ್ ಲೈನ್ ಅಂತ ನಾವೇನು ಹೇಳ್ತೀವಿ, ಆ ಜಡ್ಜ್ಮೆಂಟ್ ಲೈನನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ನಾಟ್ ದ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾರ್ನಮೆಂಟ್ ಎನ್ನುವಂಥ ಹೋಲ್ ಪೋಯಮ್ ಏನು ಹೇಳುತ್ತೆ ಅದರ ಜಡ್ಜ್ಮೆಂಟನ್ನು ಕೊನೆಯ 2 ಲೈನ್ಗಳಲ್ಲಿ ಪೋಯೆಟ್ ಹೇಳ್ತಾರೆ. ಏನಂತ ಹೇಳ್ತಾರೆ? ಸೊ ಟಿಲ್ ದ ಜಡ್ಜ್ಮೆಂಟ್ ದಟ್ ಯುವರ್ ಸೆಲ್ಫ್ ಅರೈಸ್. ಜಡ್ಜ್ಮೆಂಟ್ ಅನ್ನೋದು ಯಾವಾಗ ಬರುತ್ತಲ್ವ, ದೇವರು ನಮ್ಮ ಸಾವಿನ ಬಗ್ಗೆ ತೀರ್ಮಾನವನ್ನು ಮಾಡ್ತಾನೆ. ನಾವು ಹಿಂದೆ ಏನೆಲ್ಲ ಮಾಡಿದ್ವಿ, ಒಳ್ಳೇದು ಮಾಡಿದ್ವೋ ಕೆಟ್ಟದ್ದು ಮಾಡಿದ್ವೋ ಅಥವಾ ನಾವು ಬೇರೆಯವ್ರಿಗೆ ಯಾವ ರೀತಿ ನಡೆಸ್ಕೊಂಡ್ವಿ ಅನ್ನುವಂತಹ ಒಳ್ಳೆ ಕೆಲಸ, ಈ ರೀತಿ ಎಲ್ಲ ಏನು ನಾವು ಮಾಡಿರ್ತೀವಿ ಅದನ್ನು ಜಡ್ಜ್ಮೆಂಟ್ ಮಾಡೋದು ಯಾರು? ದೇವರು. ಕೊನೆಯ ಸಮಯದಲ್ಲಿ ನಮ್ಮ ಸಾವಿನ ಸಮಯಕ್ಕೆ ಬಂದಾಗ ದೇವರು ನಮ್ಮ ಜೀವನದ ಬಗ್ಗೆ ನಾವು ಹೇಗೆ ಬದುಕಿದ್ವಿ ಅದನ್ನು ಕುರಿತು ಅವರು ನಮ್ಮ ಡೆತ್ತನ್ನು ಡಿಸೈಡ್ ಮಾಡ್ತಾರೆ. ನಾವು ಒಳ್ಳೆ ಕೆಲಸ ಏನು ಮಾಡಿರ್ತೀವಲ್ಲ ಆ ಒಳ್ಳೆ ಕೆಲಸಗಳ ಮೂಲಕ, ನಾವು ಮಾಡಿರುವಂತಹ ಕೆಲಸಗಳ ಮೂಲಕ ನಾವು ಅಥವಾ ನಮ್ಮ ಸೌಂದರ್ಯ ಅಥವಾ ನಮ್ಮ ಪ್ರೀತಿ ಅಥವಾ ನಮ್ಮ ಫ್ರೆಂಡ್ಶಿಪ್ ಅನ್ನೋದೇನಿದೆಯಲ್ಲ ಅದು ಬೇರೆಯವರ ಕಣ್ಣಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋದನ್ನು ಇಲ್ಲಿ ಪೋಯೆಟ್ ಹೇಳ್ತಾ ಇದ್ದಾರೆ. ನೀವು ಮಾಡಿರುವಂತಹ ಒಳ್ಳೆ ಕೆಲಸಗಳು ನಿಮ್ಮನ್ನು ಪ್ರೀತಿಸುವವರಲ್ಲಿ ಕಣ್ಣುಗಳಲ್ಲಿ, ನಿಮ್ಮನ್ನು ಯಾರು ಪ್ರೀತಿ ಮಾಡ್ತಾರಲ್ಲ ಅವರ ಕಣ್ಣುಗಳಲ್ಲಿ ನೀವು ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಬದುಕಿರೋಷ್ಟು ಕಾಲಗಳು ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋದು ಈ ಕೊನೆಯ ಜಡ್ಜ್ಮೆಂಟನ್ನು ಹೇಳುತ್ತೆ. ವಿ ಆರ್ ನಾಟ್ ನೌ ದಟ್ ಸ್ಟ್ರೆಂತ್ ವಿಚ್ ಇನ್ ಓಲ್ಡ್ ಡೇಸ್ ಮೂವ್ಡ್ ಅರ್ತ್ ಆ್ಯಂಡ್ ಹೆವೆನ್, ದಟ್ ವಿಚ್ ವಿ ಆರ್ ಒನ್ ಈಕ್ವಲ್ ಟೆಂಪರ್ ಆಫ್ ಹೀರೋಯಿಕ್ ಹಾರ್ಟ್ಸ್. ಯುಲಿಸಸ್ ಅನ್ನುವಂಥ ಒಂದು ಪೋಯಮಿನ ಸೆಲೆಕ್ಟ್ ಮಾಡಿಕೊಳ್ಳಲಾಗಿದೆ. ಈ ಪೋಯಮ್ನ ಬರೆದಿದ್ದ್ಯಾರು? ಆಲ್ಫ್ರೆಡ್ ಟೆನಿಸನ್. ಅವರು ಏನನ್ನು ಹೇಳ್ತಾರೆ ಅಂತಂದರೆ, ಯುಲಿಸಸ್ ಅನ್ನೋನು ಒಬ್ಬ ರಾಜ ಆಗಿರ್ತಾನೆ. ಅವನು ಹೇಗಿರ್ತಾನೆ ಅಂತಂದರೆ, ಅವನು ಬದುಕಿದಂಥ ಕಾಲದಲ್ಲಿ, ಅವನು ಹೆಂಗಾಗಿ ಇದ್ದಂಥ ಕಾಲದಲ್ಲಿ ಪ್ರತಿ ಸಮಯನೂ ಕೂಡ ಅವನ ಟ್ರಾವೆಲ್ ಮಾಡ್ತಾ, ಅಡ್ವೆಂಚರ್ ಮಾಡ್ತಾ, ಯುದ್ಧಗಳನ್ನು ಮಾಡ್ತಾ, ಈ ರೀತಿಯ ಅವನು ಸಮಯಗಳನ್ನು ಕಳೀತಾನೆ. ಅವನು ಒಂದು ಸತಿ ಯುದ್ಧಕ್ಕೆ ಅಂತ ಹೇಳಿ ಹೋದರೆ 10 years ತನಕ ಅವನು ಅಲ್ಲೇ ಕಳೆದ್ಬಿಡ್ತಿದ್ದ. ಅವನು ಹಿಂತಿರುಗಿ ತನ್ನ ಊರೇನಾಗಿರುತ್ತೆ, ಸ್ವಂತ ಊರು, ಆ ಸ್ವಂತ ಊರು ಅಥವಾ ಮನೆಗೆ ಬರೋದಕ್ಕೆ ಅವನಿಗೆ 10 ವರ್ಷಗಳ ಕಾಲ ಸಮಯವನ್ನು ತೆಗೆದುಕೊಳ್ಳುತ್ತಿತ್ತು. ಆದರೆ ಈಗೇನಾಗಿದೆ, ಅವನಿಗೆ ಏಜ್ ಆಗಿಬಿಟ್ಟು ಅವನಿಗೆ ಮನೆಯಲ್ಲೇ ಬಂದು ವಾಪಸ್ ಕುಳಿತುಕೊಂಡಿದ್ದಾನೆ. ಆದರೆ ಅವನಿಗೆ ಅಂಥ ಒಂದು ಜೀವನವನ್ನು ಬದುಕೋದಕ್ಕೆ ಇಷ್ಟ ಇಲ್ಲ. ಅವನು ಯಾವ ರೀತಿ ಬದುಕೋದಕ್ಕೆ ಇಷ್ಟಪಡ್ತಾನೆ ಅಂತಂದರೆ, ಯಾವಾಗಲೂ
ಟ್ರಾವೆಲ್ ಮಾಡ್ತಾ ಇರಬೇಕು, ಯಾವಾಗಲೂ ಅಡ್ವೆಂಚರಸ್ ಮಾಡ್ತಾ ಇರಬೇಕು ಅನ್ನೋದನ್ನು ಅವನು ಬಯಸ್ತಾನೆ. ಆದರೆ ಈಗೇನಾಗಿದೆ, ಅವನಿಗೆ ಏಜ್ ಆಗಿರೋದ್ರಿಂದ ಆಗ್ತಾ ಇಲ್ವಲ್ಲ, ಈಗ ಒಂದೇ ಕಡೆ ಕೂತ್ಕೊಂಡು ಸಾಯೋ ತನಕ ಸಾವು ಬರಲಿ ಅಂತ ಹೇಳಿ ಕಾಯೋದಕ್ಕಿಂತ ನಾವು ಇನ್ನೂ ಒಂದು ಸತಿ ಯಾಕೆ ಅಡ್ವೆಂಚರ್ನ ಮಾಡಬಾರ್ದು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ಅವನ ಜೊತೆ ಯಾರೆಲ್ಲ ಇಂಥ ಒಂದು ಅಡ್ವೆಂಚರ್ ಅಥವಾ ಯುದ್ಧಕ್ಕೆ ಅವನ ಜೊತೆಲಿ ಯಾನವನ್ನು ಮಾಡ್ತಿದ್ರಲ್ವ, ಹೊಸ ಹೊಸ ಪ್ರಪಂಚವನ್ನು ನೋಡೋದಕ್ಕೆ ಯಾನವನ್ನು ಮಾಡ್ತಿದ್ರಲ್ಲ, ಅವ್ರುಗಳಿಗೆ ಅವನು ರಿಕ್ವೆಸ್ಟ್ ಅವನ ಫ್ರೆಂಡ್ಸ್ಗಳಿಗೆ ಕೂಡ ಹೇಳ್ತಾನೆ, ಬನ್ನಿ ಈ ರೀತಿ ನಾವು ಮತ್ತೆ ಹೋಗೋಣ ಅಡ್ವೆಂಚರಸ್ ಮಾಡೋದಕ್ಕೆ ಅಂತ. ಆದರೆ ಅವನ ಸ್ನೇಹಿತರಿಗೆ ಒಂದು ಸ್ವಲ್ಪ ಭಯ ಇರುತ್ತೆ. ಅವರು ವಿ ಆರ್ ನಾಟ್ ನೌ ದಟ್ ಸ್ಟ್ರೆಂತ್ ಅಂತ ಹೇಳ್ತಾರೆ. ಅಂದರೆ ನಾವು ಈಗ ಅಷ್ಟೊಂದು ಸ್ಟ್ರೆಂತ್ ಇಲ್ಲ ನಮಗೆ, ನಾವು ಅವಾಗ ಹೆಂಗಾಗಿದ್ವಿ, ನಮ್ಮಲ್ಲಿ ಸ್ಟ್ರೆಂತ್ ಇತ್ತು, ಹಾಗಾಗಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಷ್ಟು ಸಮಯಗಳ ಕಾಲ ಬೇಕಿದ್ರೂ ನಾವು ಧೈರ್ಯವಾಗಿ ಕಳೆಯಬಹುದಿತ್ತು. ಆದರೆ ಈಗ ನಮ್ಮ ಹತ್ರ ಅಂತಹ ಒಂದು ಶಕ್ತಿ ಇಲ್ಲ, ಏಜ್ ಆಗಿದೆ ಅನ್ನೋದನ್ನ ಅವರಲ್ಲಿ ಹೇಳ್ತಾ ಇದ್ದಾರೆ. ವಿ ಆರ್ ನಾಟ್ ನವ್ ಇನ್ ದಟ್ ಸ್ಟ್ರೆಂತ್ ವಿಚ್ ಇನ್ ಓಲ್ಡ್ ಡೇಸ್. ನಾವು ಪ್ರೀವಿಯಸ್ ಡೇಸಲ್ಲಿ ಅಂದರೆ ಹಳೆಯ ದಿನಗಳ ಕಾಲದಲ್ಲಿ ನಮಗೇನು ಸ್ಟ್ರೆಂತ್ ಇತ್ತಲ್ವ, ಅಂಥ ಒಂದು ಶಕ್ತಿ ನಮಗೀಗಿಲ್ಲ. ಮೂಡ್, ಅರ್ತ್ ಆ್ಯಂಡ್ ಹೆವೆನ್, ಈಗ ಜೀವನ ಅಥವಾ ಕಾಲ ಅನ್ನೋದು ಎಲ್ಲ ಬದಲಾಗಿ ಬಿಟ್ಟಿದೆ. ಈಗ ಮೊದಲಿನ ಥರ ನಮ್ಮಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ದಟ್ ವಿಚ್ ವಿ ಆರ್, ನಾವೀಗ ಹಾಗಾಗಿದ್ದೀವಿ, ಅಂಥ ಒಂದು ಪರಿಸ್ಥಿತಿ ನಮಗೀಗ ಬಂದಿದೆ. ಯಾಕೆ ಅಂತಂದರೆ ನಮಗೀಗ ವಯಸ್ಸಾಗಿದೆ ಅನ್ನೋದನ್ನ ಅವರಲ್ಲಿ ಹೇಳ್ಕೊತಾ ಇದ್ದಾರೆ. ಒನ್ ಈಕ್ವಲ್ ಟೆಂಪರ್ ಆಫ್ ಹೀರೋಯಿಕ್ ಹಾರ್ಟ್ಸ್, ಇಲ್ಲಿ ಯಾರಲ್ಲೂ ಕೂಡ ಅಂಥ ಒಂದು ಸಾಹಸ ಮಾಡುವಂಥ ಒಂದು ಹೃದಯವಂತಿಕೆ ಅಥವಾ ಅಂಥ ಒಂದು ಧೈರ್ಯ ಯಾರಲ್ಲೂ ಇಲ್ಲ ಅನ್ನೋದನ್ನು ಯುಲಿಸಸ್ಗೆ ಅವನ ಫ್ರೆಂಡ್ಸ್ಗಳು ಮನವರಿಕೆಯನ್ನು ಮಾಡಿಕೊಡುವಂತಹ ಒಂದು ಸಾಲುಗಳಿದು. ಫೋರ್ತ್, ನೆವರ್ ಡಿಡ್ ಸನ್ ಮೋರ್ ಬ್ಯೂಟಿಫುಲಿ ಸ್ಟೀಪ್ ಇನ್ ಹಿಸ್ ಫಸ್ಟ್ ಸ್ಪ್ಲೆಂಡರ್, ವ್ಯಾಲಿ, ರಾಕ್ ಆರ್ ಹಿಲ್, ನೇರ್ ಸಾ ಐ ನೆವರ್ ಫೆಲ್ಟ್ ಐ ಕಾಮ್ ಸೋ ಡೀಪ್. ವಿಲಿಯಂ ವರ್ಡ್ಸ್ವರ್ತ್ ರವರು ಬರೆದಿರುವಂತಹ ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಎನ್ನುವಂಥ ಪೋಯಮಿಂದ ತೆಗೆದುಕೊಳ್ಳಲಾಗಿದೆ. ಈ ಪೋಯಮ್ ಏನನ್ನು ಹೇಳುತ್ತೆ ಅಂತಂದರೆ, ಬೆಳಗಿನ ಸೌಂದರ್ಯದ ಕುರಿತು, ಮುಂಜಾನೆಯ ಸೌಂದರ್ಯ ಹೇಗಿರುತ್ತೆ ಅನ್ನೋದನ್ನ ಕುರಿತು ಪೋಯೆಟ್ ಇಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. ಬೆಳಗಿನ ಸೌಂದರ್ಯ ಏನಿದೆಯಲ್ಲ, ಆ ಮುಂಜಾನೆಯ ಸೌಂದರ್ಯವನ್ನು ಅವರು ಎಷ್ಟು ಡೀಪಾಗಿ ಅನುಭವಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಅವರು ಇಲ್ಲಿ ಅವರ ಸಾಲುಗಳಲ್ಲಿ ಬರ್ಕೊಂಡಿದ್ದಾರೆ. ನೆವರ್ ಡಿಡ್ ಸನ್ ಮೋರ್ ಬ್ಯೂಟಿಫುಲಿ ಸ್ಟೀಪ್, ಅಂದರೆ ಅವರು ಈ ಹಿಂದೆ ಎಂದೂ ಅಂತಹ ಒಂದು ಸುಂದರವಾದ ಸೂರ್ಯನನ್ನು ಕಂಡಿರಲಿಲ್ಲ. ಬ್ಯೂಟಿಫುಲಿ ಸ್ಟೀಪ್ ಅಂತಂದರೆ ಆವರಿಸ್ಕೊಂಡಿರಲಿಲ್ಲ ಅಂತ ಹೇಳ್ಬೋದು. ಅಷ್ಟು ಸುಂದರವಾಗಿ ಸನ್ನು ಯಾವತ್ತೂ ಕೂಡ ಈ ರೀತಿ ಆವರಿಸ್ಕೊಂಡಿರಲಿಲ್ಲ ಅಥವಾ ಕಾಣಿಸ್ತಾ ಇರಲಿಲ್ಲ ಅನ್ನೋದನ್ನು ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ ಹಿಸ್ ಫಸ್ಟ್ ಸ್ಪ್ಲೆಂಡರ್, ಸೂರ್ಯೋದಯ ಆಗೋದೇನಿದೆಯಲ್ಲ, ಸನ್ರೈಸಸ್ನ ಅವರು ಇದೇ ಫಸ್ಟ್ ಟೈಮ್ ಅವರು ನೋಡ್ತಾ ಇದ್ದಾರೆ. ಮೊದಲನೇ ಬಾರಿಗೆ ಅವರು ಇಂತಹ ಒಂದು ದೃಶ್ಯವನ್ನು ಅವರು ನೋಡ್ತಾ ಇದ್ದಾರೆ. ಅಲ್ಲಿ ಅವ್ರಿಗೆ ಏನೆಲ್ಲ ಕಾಣಿಸ್ತಾ ಇದೆ, ಅಂಥ ಒಂದು ಸುಂದರವಾದ ದೃಶ್ಯದಲ್ಲಿ ಅವ್ರಿಗೆ ಏನೆಲ್ಲ ಕಾಣಿಸ್ತಾ ಇದೆ. ವ್ಯಾಲಿ ಕಾಣಿಸ್ತಾ ಇದೆ, ವ್ಯಾಲಿ ಅಂತಂದರೆ ಕಣಿವೆ ಕಾಣಿಸ್ತಾ ಇದೆ. ರಾಕ್ ಅಂತಂದರೆ ಬಂಡೆಗಳು, ಆರ್ ಹಿಲ್ಸ್ ಅಂತಂದರೆ ಬೆಟ್ಟ ಗುಡ್ಡಗಳು. ನೇರ್ ಸಾ ಅಂತಂದರೆ ಅವರು ಯಾವತ್ತೂ ಕೂಡ ನೋಡಿರಲಿಲ್ಲ ಇಂಥ ಒಂದು ದೃಶ್ಯವನ್ನ. ಐ ನೆವರ್ ಫೆಲ್ಟ್ ಎ ಕಾಮ್ ಸೋ ಡೀಪ್, ತುಂಬ ನಿಶಬ್ದವಾಗಿರುವಂತಹ ಮೌನವಾಗಿರುವಂತಹ ಒಂದು ಮಾರ್ನಿಂಗ್ನ ಅವರು ಯಾವತ್ತೂ ನೋಡಿರಲಿಲ್ಲ ಅನ್ನೋದನ್ನು ಇಲ್ಲಿ ಪೋಯೆಟ್ ಹೇಳ್ಕೊಳ್ತಾ ಇದ್ದಾರೆ. ಫಿಫ್ತ್ ಒನ್ ಬಂದ್ಬಿಟ್ಟು, ಐ ನೋ ಇಟ್ ಈಸ್ ಅನ್ ಎವರ್ ಫಿಕ್ಸ್ಡ್ ಮಾರ್ಕ್ ದಟ್ ಲುಕ್ಸ್ ಆನ್ ಟೆಂಪೆಸ್ಟ್ ಆ್ಯಂಡ್ ಈಸ್ ನೆವರ್ ಶೇಕನ್. ಲೈನ್ಸ್ ಅನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಲೆಟ್ ಮೀ ನೋಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಅನ್ನುವಂಥ ಒಂದು ಪೋಯಮಿಂದ ಸೆಲೆಕ್ಟ್ ಮಾಡಿಕೊಳ್ಳಲಾಗಿದೆ. ಈ ಲೈನ್ಸ್ಗಳು ಟ್ರೂ ಲವ್ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಟ್ರೂ ಲವ್ ಅಥವಾ ನಿಜವಾದ ಪ್ರೀತಿ ಅನ್ನೋದೇನಿದೆಯಲ್ಲ, ಆ ಪ್ರೀತಿಗೆ ಮದುವೆ ಅಥವಾ ಮ್ಯಾರೇಜ್ ಅನ್ನೋದರ ಹಚ್ಚುವುದು ಸರಿಯಲ್ಲ. ಯಾರು ಮ್ಯಾರೇಜ್ ಆದರೆ ಮಾತ್ರ ಟ್ರೂ ಲವ್ ಅಂತ ಹೇಳಿ ಅಂದ್ಕೊಳ್ತಾರೆ, ಅದು ಶೇಕ್ಸ್ಪಿಯರ್ ಅವರ ಪ್ರಕಾರ
ತಪ್ಪು ಅನ್ನೋದನ್ನ ಇಲ್ಲಿ ಶೇಕ್ಸ್ಪಿಯರ್ ಅವರು ಹೇಳ್ತಾ ಇದ್ದಾರೆ. ಈ ಟ್ರೂ ಲವ್ ಅನ್ನೋದು ಅಳಿಸಲಾರದಂಥ ಒಂದು ಮಾರ್ಕ್ ಆಗಿದೆ. ದಟ್ ಲುಕ್ಸ್ ಅಂಡ್ ಟೆಂಪೆಟ್ಸ್. ಟ್ರೂ ಲವ್ ಅನ್ನೋದು ಎಂಥ ಒಂದು ಸಂದರ್ಭ, ಎಂಥ ಒಂದು ಕೆಟ್ಟ ಸಂದರ್ಭ ಬಂದರೂ ಕೂಡ ನೆವರ್ ಶೇಕನ್. ಟೆಂಪೆಸ್ಟ್ ಅಂತಂದರೆ ಅದನ್ನ ಬಿರುಗಾಳಿ ಅಂತ ಹೇಳ್ಬೋದು. ನೆವರ್ ಶೇಕನ್ ಅಂದರೆ ಅದು ಎಂಥ ಬಿರುಗಾಳಿ ಬಂದ್ರೂ ಕೂಡ ಟ್ರೂ ಲವ್ವನ್ನು ಶೇಕ್ ಮಾಡೋದಕ್ಕೆ, ನೆವರ್ ಶೇಕನ್ ಅಂದರೆ ಅಲುಗಾಡಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂಥ ಒಂದು ಶಕ್ತಿ ಈ ಟ್ರೂ ಲವ್ಗೆ ಇದೆ ಅನ್ನೋದನ್ನ ಇಲ್ಲಿ ಲೇಖಕರು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಟ್ರೂ ಲವ್ನ ಅವರು ಈ ಲೈನ್ಗಳ ಮೂಲಕ ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ ಅಂತಂದರೆ, ಅವರು ಸಮುದ್ರದಲ್ಲಿ ಬರುವಂತಹ ಲೈಟ್ ಹೌಸ್ ಏನಿದೆಯಲ್ಲ, ಆ ಲೈಟ್ ಹೌಸಿಗೆ ಕಂಪೇರನ್ನು ಮಾಡಿದ್ದಾರೆ. ಲೈಟ್ ಹೌಸ್ ಹೇಗಿರುತ್ತೆ, ಯಾವುದೇ ಬಿರುಗಾಳಿ ಬರಲಿ, ಯಾವುದೇ ಮಳೆ ಬರಲಿ, ಅದು ಯಾವುದೇ ಕಾರಣಕ್ಕೂ ಅಲ್ಗಾಡೋದಿಲ್ಲ, ಸ್ಥಿರವಾಗಿ ನಿಂತಿರುತ್ತದೆ. ಹಾಗೆಯೇ ಈ ಟ್ರೂ ಲವ್ ಅನ್ನೋದು ಕೂಡ ಯಾವುದೇ ಕಾರಣಕ್ಕೂ ಬದಲಾಗದೆ ತನ್ನ ಶಕ್ತಿಯನ್ನು ಅಥವಾ ತನ್ನ ಸಾಮರ್ಥ್ಯವನ್ನು ಕಳೆದುಕೊಳ್ಳದೆ ಶಾಶ್ವತವಾಗಿ ಇರುತ್ತದೆ ಅನ್ನೋದನ್ನ ಇಲ್ಲಿ ಪೋಯೆಟ್ ಹೇಳ್ತಾ ಇದ್ದಾರೆ. ಇನ್ನು 6th ಒನ್ ನೋಡೋದಾದರೆ, ನೋ ಚಿಲ್ಡ್ರನ್ ರನ್ ಟು ಲಿಪ್ಸ್ ದೇ ಸೈರ್ಸ್ ರಿಟರ್ನ್ ಆರ್ ಕ್ಲೈಂಬ್ ಹಿಸ್ ನೀಸ್ ಎನ್ವಿವ್ಡ್ ಕಿಸ್ ಟು ಶೇರ್. ಥಾಮಸ್ ಗ್ರೇ ಅವರು ಬರೆದಿರುವಂತಹ ಸೆಲೆಕ್ಷನ್ ಫ್ರಮ್ ಗ್ರೇಸ್ ಎಲಿಜಿ ಎನ್ನುವಂಥ ಒಂದು ಪೋಯಮಿಂದ ತೆಗೆದುಕೊಳ್ಳಲಾಗಿದೆ. ಥಾಮಸ್ ಗ್ರೇ ಅಥವಾ ಪೋಯೆಟ್ ಏನಿದ್ದಾರಲ್ಲ, ಅವರು ಸಂಜೆ ಸಮಯದಲ್ಲಿ ಒಂದು ಚರ್ಚ್ ಯಾರ್ಡ್ನಲ್ಲಿ ಕೂತ್ಕೊಂಡಿದ್ದಾರೆ, ಅಂದರೆ ಚರ್ಚಿನ ಅಂಗಳದಲ್ಲಿ ಕೂತ್ಕೊಂಡಿದ್ದಾರೆ. ಚರ್ಚಿನ ಪಕ್ಕದಲ್ಲಿ ಏನಿದೆ, ಒಂದು ಸ್ಮಶಾನ ಇದೆ. ಸುಮ್ಮನೆ ಕೂತ್ಕೊಂಡು ಹೀಗೆ ನೋಡ್ತಾ ಇದ್ದಾಗ ಅವರ ಗಮನ ಏನಾಗುತ್ತೆ, ಆ ಸ್ಮಶಾನದ ಕಡೆ ಹೋಗುತ್ತೆ. ಆ ಸ್ಮಶಾನವನ್ನು ನೋಡ್ತಿದ್ದಾಗ ಅವರಲ್ಲಿ ಕೆಲವೊಂದಷ್ಟು ಭಾವನೆಗಳು ಅಲ್ಲಿ ಹುಟ್ಕೊಳ್ಳುತ್ತೆ. ಇಲ್ಲಿ ಅವರು ಏನನ್ನು ಕುರಿತು ಹೇಳ್ತಿದ್ದಾರೆ ಅಂದರೆ, ಅಲ್ಲಿ ಸಮಾಧಿಯಲ್ಲಿ ಮಲಗಿರುವಂತಹ ಶವಗಳ ಕುರಿತು ಅವರು ಮಾತಾಡ್ತಾ ಇದ್ದಾರೆ. ಅವರು ಎಷ್ಟು ಕಾಮಾಗಿ ಮಲಗಿದ್ದಾರೆ, ಅವರಿಗೆ ಯಾವುದೇ ರೀತಿ ಯೋಚನೆಗಳಿಲ್ಲ, ಯಾವುದೇ ರೀತಿ ಸಮಯ ಆಗ್ತಿದೆ, ಕತ್ಲಾಗ್ತಿದೆ, ನಾವು ಮನೆಗೆ ಹೋಗಬೇಕು ಅನ್ನುವಂಥ ಒಂದು ಯೋಚನೆಗಳಿಲ್ಲ, ಯಾವುದೇ ಟೆನ್ಷನನ್ನು ಮಾಡ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಎಷ್ಟು ಆರಾಮಾಗಿ ಇಲ್ಲಿ ಮಲ್ಕೊಂಡಿದ್ದಾರೆ. ನೋ ಚಿಲ್ಡ್ರನ್ ರನ್ ಟು ಲಿಪ್ಸ್ ದೇರ್ ಸೈರ್ಸ್ ರಿಟರ್ನ್. ನಾವು ಅಪ್ಪ ಅಮ್ಮ ಬಂದರು ಅಂತ ಹೇಳಿ ಓಡಿ ಬಂದು ಕಿಸ್ ಕೊಡುವಂತಹ ಯಾವ ಮಕ್ಕಳು ಕೂಡ ಇಲ್ಲ. ಅವರು ಬಂದರು ಅಂತ ಹೇಳಿ ಸಂಭ್ರಮ ಪಡೋ ಕೂಡ ಇಲ್ಲಿ ಯಾರೂ ಇಲ್ಲ. ಆರ್ ಕ್ಲೈಂಬ್ ಹಿಸ್ ನೀಸ್ ಅಂತಂದರೆ, ಅವರ ಕಾಲನ್ನು ಹಿಡ್ಕೊಂಡು ಹತ್ತುವಂತಹ ಮಕ್ಕಳು ಅಥವಾ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಯಾರೂ ಇಲ್ಲ. ಮಕ್ಕಳನ್ನು ಅಪ್ಕೊಂಡು ಪ್ರೀತಿಯಿಂದ ಮುತ್ತು ಕೊಡ್ತಾರಲ್ಲ, ಆ ಮುತ್ತುಗಳನ್ನು ಹಂಚಿಕೊಳ್ಳೋದಕ್ಕೆ ಕೂಡ ಇಲ್ಲಿ ಯಾರೂ ಇಲ್ಲ ಅನ್ನುವಂಥ ಒಂದು ವೇದನೆಯನ್ನು ಲೇಖಕರು ವ್ಯಕ್ತಪಡಿಸ್ತಾ ಇರುವಂಥ ಒಂದು ಸಂದರ್ಭವನ್ನು ಇಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಷನ್ ಬಿನಲ್ಲಿ ಆನ್ಸರ್ ಎನಿ 3 ಕ್ವಶನ್ಸ್ ವಿತೌಟ್ ಆಮಿಟಿಂಗ್ ಪೊಯೆಟ್ರಿ ಆರ್ ನಾವೆಲ್. ಅದನ್ನು ಸಾಧ್ಯವಾದಷ್ಟು ನಿಮ್ಮದೇ ಆದ ವಾಕ್ಯಗಳಲ್ಲಿ ಬರೆಯೋದು ಉತ್ತಮ. ಇಲ್ಲಿ 3 ಕ್ವಶನ್ಗೆ ಆನ್ಸರ್ ಮಾಡಿ ಅಂತ ಕೇಳಿದ್ದಾರೆ. 3 ಕ್ವಶನಿಗೆ ಆನ್ಸರ್ ಮಾಡಬೇಕು, ಬಟ್ ಇಲ್ಲಿ 5 ಕ್ವಶನನ್ನು ಕೊಟ್ಟಿದ್ದಾರೆ. ಒಂದು ಕ್ವಶನ್ಗೆ ಬಂದ್ಬಿಟ್ಟು 10 ಮಾರ್ಕ್ಸ್ ಇರುತ್ತೆ. ನೀವಿಲ್ಲಿ ಇದನ್ನೆಲ್ಲ ಕ್ವಶನ್ ಅಟೆಂಡ್ ಮಾಡಿದ್ರೆ 30 ಮಾರ್ಕ್ಸ್ ನಿಮಗಿಲ್ಲೇ ಬಂತು. 7th ಕ್ವಶನ್ ನೋಡೋಣ. ರೈಟ್ ಅ ಕ್ರಿಟಿಕಲ್ ಅಪ್ರಿಸಿಯೇಷನ್ ಆಫ್ ದ ಪೋಯಮ್ ಅಪಾನ್ ದ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್. ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜನ್ನು ಕುರಿತು ನಿಮ್ಮದೇ ಆದಂಥ ಸ್ವಂತ ವಾಕ್ಯಗಳನ್ನು ಬಳಸಿ ಆನ್ಸರನ್ನು ಬರೆಯಿರಿ. ಹೌ ಡಸ್ ದ ಪೋಯೆಟ್ ಡಿಸ್ಕ್ರೈಬ್ ದ ಇಂಪ್ಯಾಕ್ಟ್ ಆಫ್ ದ ಡ್ಯಾಫೋಡಲ್ಸ್ ಆನ್ ಹಿಮ್ ಇನ್ ಹಿಸ್ ಪೋಯಮ್. ಡ್ಯಾಫೋಡಲ್ಸ್ ಅನ್ನುವಂಥ ಪದ್ಯದಲ್ಲಿ ಏನೆಲ್ಲ ಇದೆ ವಿಚಾರಗಳು, ಅದನ್ನು ಯಾವ ರೀತಿ ಪೋಯೆಟ್ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅವರಿಗೆ ಯಾವ ರೀತಿ ಫೀಲ್ ಆಗಿತ್ತು ಅನ್ನೋದನ್ನು ನಾವಿಲ್ಲಿ ಬರಿಬೇಕಾಗತ್ತೆ. ನಾವೆಲಿಂದ ಬರುತ್ತೆ. ನಾವೆಲಿಂದ 3 ಕ್ವಶನ್ಸ್ ಇರುತ್ತೆ. ರೈಟ್ ಎ ನೋಟ್ ಆನ್ ರಾಜು ಆ್ಯಂಡ್ ರೋಸಿಸ್ ರಿಲೇಷನ್ಶಿಪ್ ಇನ್ ದ ನಾವೆಲ್. ನಾನು ಇದಕ್ಕೆ ಆನ್ಸರ್ನ ಕೊಟ್ಟಿದ್ದೀನಿ. ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ವೇಲನ್ ಇನ್ ದ ನಾವೆಲ್. ಇದಕ್ಕೆ ಆನ್ಸರ್ನ ಕೊಟ್ಟಿಲ್ಲ, ನೋಡಿ ನೆಕ್ಸ್ಟ್ ಕೊಡ್ತೀನಿ ಸಾಧ್ಯ ಆದರೆ. ಡಿಸ್ಕಸ್ ರಾಜುಸ್ ರೋಲ್ ಆ್ಯಸ್ ಎ ಹೋಲಿ ಮ್ಯಾನ್. ಇದನ್ನು ಕೂಡ ನಾನು ಆನ್ಸರ್ನ ಕೊಟ್ಟಿದ್ದೀನಿ. ಇನ್ನು ಸೆಕ್ಷನ್ ಸಿಗೆ ಬಂದರೆ ಆನ್ಸರ್ ಎನಿ 3 ಕ್ವಶನ್ಸ್. ಕ್ವಶನ್ 12 ಈಸ್ ಕಂಪಲ್ಸರಿ. ಕನ್ಫ್ಯೂಷನ್ ಮಾಡ್ಕೊಂಬಿಡಿ. ಈ 12 ಕ್ವಶನ್ ಏನಿದೆಯಲ್ಲ, ಈ ಕ್ವಶನ್ನು
ಕಂಪಲ್ಸರಿಯಾಗಿ ನೀವು ಬರಿಬೇಕು. ಇದಕ್ಕೂ ಕೂಡ ಆಪ್ಷನ್ ಇದೆ ನಿಮಗೆ. ಇಲ್ಲಿ ಆರ್ ಅಂತ ಇದೆಯಲ್ಲ, ಈ ಕ್ವಶನ್ನು ಇದನ್ನು ಅಥವಾ ಇದನ್ನು, ಇದೆರಡರಲ್ಲಿ ಯಾವುದಾದ್ರೂ ಒಂದು ಕಂಪಲ್ಸರಿ ನೀವು ಬರೀಲೇಬೇಕು. ಅದು ಬಿಟ್ಟು ನೆಕ್ಸ್ಟ್ ಈ ಕಡೆ ಗ್ರಾಮರ್ ಇರುತ್ತೆ. ಗ್ರಾಮರನ್ನು ನೀವು ಬೇಕಾದರೆ ಯಾವ್ದು ಬೇಕೋ ಅದನ್ನು, ನಿಮ್ಗೆ ಯಾವ್ದು ಗೊತ್ತೋ ಅದನ್ನು ಆನ್ಸರ್ನ ಬರಿಬೋದು. ಇನ್ನು 12th ಒಂದು ನೋಡೋದಾದರೆ, ಹೌ ಡಸ್ ದ ಲಾಸ್ ಆಫ್ ನೆಕ್ಲೆಸ್ ಚೇಂಜ್ ಮಿಲಿಂದಾಸ್ ಲೈಫ್ ಫಾರ್ ಎವರ್. ಬ್ಲಾಕ್ 2 ಏನು ಬರುತ್ತಲ್ಲ, ಅದರಿಂದ ನಿಮಗೆ ಕೇವಲ 10 ಮಾರ್ಕ್ಸಿಗೆ ಮಾತ್ರ ಕ್ವಶನನ್ನು ಕೇಳ್ತಾರೆ. ಇಲ್ಲಿ ನೀವು ಮುಖ್ಯವಾಗಿ ಓದಬೇಕಾಗಿರೋದೇನು, ರೈಮ್ಸ್ ಏನಿದೆಯಲ್ಲ, ರೈಮ್ಸು ಬ್ಲಾಕ್ 1ಅನ್ನು ಕಂಪಲ್ಸರಿ ನೀವು ಓದಲೇಬೇಕು. ನಾವೆಲ್ಲಲ್ಲಿ ರಾಜೂಸ್ ಕ್ಯಾರೆಕ್ಟ್ರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಾಜೂಸ್ ಕ್ಯಾರೆಕ್ಟ್ರನ್ನ ನೀವು ಓದಲೇಬೇಕಾಗತ್ತೆ. ಬ್ಲಾಕ್ 2ನಲ್ಲಿ 10 ಮಾರ್ಕ್ಸಿಗೆ ಅಷ್ಟೇ ಕ್ವಶನ್ ಬರೋದು. ಇದರಲ್ಲಿ ಯಾವುದನ್ನು ಬೇಕಾದರೂ ಕೇಳ್ಬೋದು. ಎಲ್ಲದರಿಂದನೂ ಒಂದೊಂದು ಪೇಪರಲ್ಲಿ ಒಂದೊಂದು ಕ್ವಶನನ್ನು ಕೇಳಿದ್ದಾರೆ. ಎಲ್ಲದೂ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಇಂಥದ್ದನ್ನೇ ಓದಿ ಅಂತ ಹೇಳೋದಕ್ಕೆ ಬರಲ್ಲ. ಹೇಳ್ಬೋದಂದರೆ ಲೇಡೀಸ್ ಹೆಡ್ ಡ್ರೆಸ್ಸಸ್ಸು, ನೆಕ್ಲೆಸ್ಸು, ಆಮೇಲೆ ಆಫ್ ಸ್ಟಡೀಸು ಅದು ಕಂಪಲ್ಸರಿ ನಾವು ಓದ್ತೀನಿ ಅನ್ನೋದಿದ್ರೆ ಅದಷ್ಟು ಓದಲೇಬೇಕು. 12th ಒನ್ನಲ್ಲಿ ಆಪ್ಷನ್ ಇದೆ, ಸಮರೈಸ್ ಬೆಕಾನ್ಸ್ ಈ ಎಸೆ ಆಫ್ ಸ್ಟಡೀಸ್. ಆಫ್ ಸ್ಟಡೀಸ್ನ ಬರೆದಿದ್ಯಾರು, ಫ್ರಾನ್ಸಿಸ್ ಬೆಕಾನ್. ಅಲ್ಲಿ ಸ್ಟಡಿ ಬಗ್ಗೆ ನೀವು ಈಸಿಯಾಗಿ ಬರಿಬೋದು. ಸೊ ಅದನ್ನು ನಿಮ್ಮದೇ ಆದಂಥ ಓನ್ ವರ್ಡ್ಸಲ್ಲಿ ನೀವು ಬರಿಬೋದು. ಇನ್ನು 13th ಒಂದು ನೋಡೋದಾದರೆ, ಇದು ಆಪ್ಷನ್ ನಿಮಗೆ. ಇಲ್ಲಿ 13, 14, 15, 16 ಕ್ವಶನ್ಸ್ ಏನಿದೆಯಲ್ಲ, ಇದು ನಿಮಗೆ ಆಪ್ಷನ್. ಇದರಲ್ಲಿ ಯಾವುದಾದ್ರೂ ಎರಡಕ್ಕೆ ನೀವು ಬರೆದ್ರೆ ಸಾಕಾಗುತ್ತೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ ಅಂತ ಇದೆಯಲ್ಲ, ಈ ಪ್ಯಾಸೇಜನ್ನು ಓದಿ ಆನ್ಸರ್ನ ಬರೆದ್ರೆ ಇಲ್ಲಿ 5 ಕ್ವಶನ್ಸ್ ಕೇಳಿದ್ದಾರೆ, ಒಂದೊಂದಕ್ಕೆ 2 ಮಾರ್ಕ್ಸು. ಇಲ್ಲೇನಿದೆ ಅದನ್ನೇ ಡಿಟ್ಟೋ ಬರಿಬೇಡಿ, ನಿಮ್ಮದೇ ಆದಂಥ ಓನ್ ವರ್ಡ್ ಮಾಡಿಬಿಟ್ಟು ನೀವು ಬರಿಬೇಕು ಅದನ್ನ, ಲೈನ್ಸ್ನ. ಇಲ್ಲಿ 10 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗತ್ತೆ. ಎಕ್ಸ್ಪ್ಲೇನ್ ಮಾಡೋ ಅಂಥದ್ದು, ನಾವು ಕನ್ನಡದಲ್ಲಿ ಗಾದೆಯನ್ನು ವಿವರಣೆಯಾಗಿ ಬರಿತೀವಲ್ಲ, ಅದೇ ಥರ ಇಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿ ಬರೆಯುವಂತಹದ್ದು. 4 ಕೊಟ್ಟಿದ್ದಾರೆ, 4ರಲ್ಲಿ ಯಾವುದಾದ್ರೂ 2ಕ್ಕೆ ಬರಿಬೇಕು. ಈಚ್ ಕ್ವಶನ್ಗೆ ಒಂದೊಂದು ಪೇಜ್ನ ರೀತಿಯಲ್ಲಿ ನೀವು ವಿವರಣೆಯನ್ನು ಮಾಡಬೇಕಾಗತ್ತೆ. ಇದಕ್ಕೆ ಬಂದ್ಬಿಟ್ಟು ಒಂದಕ್ಕೆ 5 ಮಾರ್ಕ್ಸ್ ಇರುತ್ತೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಸೆಕೆಂಡ್ ಒನ್ನು, ವರ್ಕ್ ಈಸ್ ವರ್ಷಿಪ್. ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್. ಬಿಹೈಂಡ್ ಎವ್ರಿ ಕ್ಲೌಡ್ ದೇರ್ ಈಸ್ ಎ ಸಿಲ್ವರ್ ಲಿನಿಂಗ್ಸ್. ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಹೇಳಿ ನಾವು ಕನ್ನಡದಲ್ಲಿ ಏನು ಬರಿತಿದ್ವಲ್ಲ, ಈ ಪದಗಳನ್ನು ಬಳಸಿ ನಿಮ್ಮದೇ ಆದಂಥ ಒಂದು ಲೈನಲ್ಲಿ ನೀವು ಆನ್ಸರ್ನ 1 ಅಥವಾ 2 ಲೈನ್ಗಳಲ್ಲಿ ಆನ್ಸರ್ನ ಬರಿಬೇಕಾಗುತ್ತೆ. ಪಾರ್ಟ್ ಆಫ್ ಪಾರ್ಸಲ್ ಅನ್ನುವಂಥ ಒಂದು ಪದವನ್ನು ಬಳಸಿ ಒಂದು ಸೆಂಟೆನ್ಸ್ನ ಮಾಡಬೇಕು. ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ. ಪಾರ್ಟ್ ಆಫ್ ಪಾರ್ಸಲ್, ಒನ್ಸ್ ಇನ್ ಎ ಬ್ಲೂ ಮೂನ್, ಬೋರ್ನ್ ದ ಮಿಡ್ ನೈಟ್ ಆಯಿಲ್, ನಿಪ್ ಇಟ್ ಇನ್ ದ ಬಡ್, ಆನ್ ಕ್ಲೌಡ್ 9, black and white. So change the voice of the following. I will clean the house every Saturday. ನಾವು ಆ್ಯಕ್ಟಿವ್ ವಾಯ್ಸಲ್ಲಿ ಇರುವಂಥ ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದಾದರೆ, ಐ ವಿಲ್ ಕ್ಲೀನ್ ದ ಹೌಸ್ ಎವ್ರಿ ಸ್ಯಾಟರ್ಡೇ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಯಾವ ರೀತಿ ಮಾಡ್ಬೋದು ಅಂತ, ದ ಹೌಸ್ ಆ್ಯಸ್ ಯೂಶ್ವಲ್ ಹಾಗೆ ಬರುತ್ತೆ. ದ ಹೌಸ್ ವಿಲ್ ಕ್ಲೀನ್ ಅನ್ನೋದನ್ನು ಇಲ್ಲಿ ವಿಲ್ ಬಿ ಕ್ಲೀನ್ ಅಂತ ಇದ್ದಿದ್ದೇನಾಗುತ್ತೆ, ಅಲ್ಲಿ ಪಾಸ್ಟ್ ಟೆನ್ಸ್ ಆಗುತ್ತೆ. ಕ್ಲೀನ್ಡ್, ವಿಲ್ ಬಿ ಕ್ಲೀನ್ಡ್. ಐ ಅಂತ ಇದೆ, ಐ ಅನ್ನೋದನ್ನು ಚೇಂಜ್ ಮಾಡುವಾಗ ಅದೇನಾಗುತ್ತೆ, ಮೀ ಅಂತ ಆಗುತ್ತೆ. ಅದಕ್ಕೆ ನಾವೇನು ಸೇರಿಸ್ತೀವಿ, ಬೈ ಸೇರಿಸ್ತೀವಿ. ಬೈ ಮೀ ಎವ್ರಿ ಸ್ಯಾಟರ್ಡೆ ಆ್ಯಸ್ ಯೂಶ್ವಲ್ ಎವ್ರಿ ಸ್ಯಾಟರ್ಡೆ. ದ ಹೌಸ್ ವಿಲ್ ಕ್ಲೀನ್, ವಿಲ್ ಬಿ ಕ್ಲೀನ್ಡ್. ಕ್ಲೀನ್ ಅನ್ನೋದೇನಾಗುತ್ತೆ, ಕ್ಲೀನ್ಡ್ ಆಗುತ್ತೆ. ಐ ಅನ್ನೋದೇನಾಗುತ್ತೆ, ಬೈ ಮೀ ಅಂತ ಆಗುತ್ತೆ. ಇನ್ನು ಎವ್ರಿ ಸ್ಯಾಟರ್ಡೆ ಆ್ಯಸ್ ಯೂಶ್ವಲ್ ಎವ್ರಿ ಸ್ಯಾಟರ್ಡೆ ಬರುತ್ತೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು, ಮೈಕಲ್ ಈಸ್ ಬೇಕಿಂಗ್ ಎ ಕೇಕ್ ಅಂತ ಹೇಳಿ ಕೇಳಿದ್ದಾರೆ. ಇದು ಯಾವುದ್ರಲ್ಲಿದೆ, ಆ್ಯಕ್ಟಿವ್ ವಾಯ್ಸಲ್ಲೇ ಇದೆ. ಕೆಲವೊಂದರಲ್ಲಿ ಒಂದು ಆ್ಯಕ್ಟಿವು ಇನ್ನೊಂದು ಪ್ಯಾಸಿವ್ ಕೇಳ್ತಾರೆ, ಕೆಲವೊಂದರಲ್ಲಿ ಎರಡೂ ಕೂಡ ಪ್ಯಾಸಿವ್ ವಾಯ್ಸೇ ಕೇಳ್ತಾರೆ. ಅಂದರೆ ಆ್ಯಕ್ಟಿವ್ ವಾಯ್ಸೇ ಎರಡು ಕೇಳಿರ್ತಾರೆ. ಆ್ಯಕ್ಟಿವ್ ವಾಯ್ಸಲ್ಲಿ ಇರೋದನ್ನ ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದಾದರೆ, ಎ ಕೇಕ್ ಈಸ್
ಬೇಕಿಂಗ್, ಬೇಕ್ ಆಗ್ತಾ ಇದೆ, ಬಟ್ ಇಲ್ಲಿ ಈಸ್ ಬೀಯಿಂಗ್ ಬೇಕ್. ಇಲ್ಲಿ ಏನು ಸೇರಿಕೊಳ್ಳುತ್ತೆ? ಬೀಯಿಂಗ್ ಸೇರಿಕೊಳ್ಳುತ್ತೆ. ಬೀಯಿಂಗ್ ಬೇಕ್ಡ್ ಬೈ ಯಾರಿಂದ? ಯಾರಿಂದ ಬೇಯಿಸಲಾಯಿತು? ಮೈಕಲಿಂದ ಬೇಯಿಸಲಾಯಿತು. ಎ ಕೇಕ್ ಈಸ್ ಬೀಯಿಂಗ್ ಬೇಕ್ಡ್ ಬೈ ಮೈಕಲ್. ಇನ್ನು ನೆಕ್ಸ್ಟ್ ಇನ್ನೊಂದಿದೆ, ಇನ್ನೊಂದು ಕ್ವಶನ್ ಪೇಪರಲ್ಲಿ ಇದ್ದಿದ್ದು ಆ್ಯಕ್ಟಿವ್ ವಾಯ್ಸಲ್ಲಿದೆ. ಅದು ಏನಂತ ಕೊಟ್ಟಿದ್ದಾರೆ? ಐ ಹ್ಯಾವ್ ರಿಟನ್ ಎ ಪೋಯಮ್ ಅಂತ ಹೇಳಿ ಕೇಳಿದ್ದಾರೆ. ಐ ಹ್ಯಾವ್ ರಿಟನ್ ಎ ಪೋಯಮ್. ಇದನ್ನು ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡುವಾಗ ಎ ಪೋಯಮ್ ಅನ್ನುವಂಥದ್ದು ಫಸ್ಟಿಗೆ ಬರುತ್ತೆ. ಎ ಪೋಯಮ್. ಹ್ಯಾವ್ ಅನ್ನೋದೇನಾಗುತ್ತೆ? ಹ್ಯಾಸ್ ಬೀನ್ ಆಗುತ್ತೆ. ಹ್ಯಾವ್ ಅನ್ನೋದೇನಾಗುತ್ತೆ? ಹ್ಯಾಸ್ ಬೀನ್. ರಿಟನ್ ಸೇಮ್. ಇಲ್ಲಿ ಐ ಇದೆ, ಹಾಗಾಗಿ ಬೈ ಮೀ ಅಂತ ಹೇಳಿ ನಾವು ಅಲ್ಲಿ ಹಾಕ್ತೀವಿ. ಯಾರಿಂದ ಬರೆಯಲ್ಪಡ್ತು ಅಂದರೆ ಬೈ ಮೀ, ನನ್ನಿಂದ ಬರೆಯಲ್ಪಡ್ತು. ಎ ಪೋಯಮ್ ಹ್ಯಾಸ್ ಬೀನ್ ರಿಟನ್ ಬೈ ಮೀ, ನನ್ನಿಂದ ಬರೆಯಲ್ಪಟ್ಟಿತು ಅಂತ ಹೇಳಿ ಹೇಳ್ತೀವಿ. ಪ್ಯಾಸಿವ್ ವಾಯ್ಸಲ್ಲಿ ಇದೆ ಸೆಕೆಂಡ್ ಕ್ವಶನ್ ಕೂಡ. ಹಿ ಈಸ್ ಇನ್ವೈಟೆಡ್ ಬೈ ಮೀ ಅನ್ನೋದನ್ನ ಪ್ಯಾಸಿವ್ ವಾಯ್ಸಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬೈ ಮೀ ಅಂದ ತಕ್ಷಣ ಯಾವ ವಾಯ್ಸ್ ಅಂತ ಆಯ್ತು? ಅಲ್ಲಿ ಪ್ಯಾಸಿವ್ ವಾಯ್ಸ್ ಆಯಿತು. ನಾವಿಲ್ಲಿ ಬರೆದಿದ್ವಲ್ವ ಮೇಲ್ಗಡೆ ಬೈ ಮೀ ಅಂತ, ಅದು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿ. ಇಲ್ಲಿ ನಾವು ಡೈರೆಕ್ಟಾಗಿ ಏನಂತ ಬರೀಬೇಕು? ಬೈ ಮೀ ಅಂತಂದಾಗ ಅದನ್ನು ನಾವು ಆ್ಯಕ್ಟಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿದಾಗ ಮೀ ಇದ್ದಿದ್ದೇನಾಗುತ್ತೆ? ಐ ಆಗತ್ತೆ. ಇನ್ವೈಟೆಡ್ ಅಂತ ಇದ್ದಿದ್ದೇನಾಗತ್ತೆ? ಇನ್ವೈಟ್ ಆಗತ್ತೆ. ಐ ಇನ್ವೈಟ್ ಹಿಮ್, ನಾನು ಅವನನ್ನು ಕರೆದೆ. 16th ಒಂದೇನಿದೆ? ಪ್ರೊವೈಡ್ ಸಿನೋನಮಸ್ ಫಾರ್ ದ ಫಾಲೋಯಿಂಗ್. ಇಲ್ಲಿ ಸಿನೋನಮಸ್ ಅಂದರೆ ಪದಗಳ ಅರ್ಥವನ್ನು ನಾವು ಬರಿಬೇಕಾಗತ್ತೆ. ಬ್ಯೂಟಿಫುಲ್ ಅಂತಂದರೆ ಬ್ಯೂಟಿಫುಲ್ ಅಂತಂದರೆ ಪ್ರಿಟಿ ಅಥವಾ ಲವ್ಲಿ ಅಂತ ಹೇಳಿ ಹೇಳ್ಬೋದು. ಲೇಜಿ ಅಂತಂದರೆ ಸೋಮಾರಿಗೆ ನಾವು ಐಡಲ್ ಅಂತ ಹೇಳ್ಬೋದು. ಐಡಲ್ ಅಥವಾ ಇನ್ಆ್ಯಕ್ಟಿವ್ ಅಂತ ಹೇಳಿ ಹೇಳ್ಬೋದು. ಐಡಲ್, IDLE, ಐಡಲ್ ಅಥವಾ ಇನ್ಆ್ಯಕ್ಟಿವ್, INACTIVE, ಆ್ಯಕ್ಟಿವ್ ಅಂತ ಹೇಳಿ ಹೇಳ್ಬೋದು. ನೀಡ್ ಅಂತಂದರೆ ಅವಶ್ಯಕತೆ. ನಮಗೆ ಏನಾದರೂ ಒಂದು ನೀಡ್ ಇದೆ ಅಥವಾ ನಮಗೆ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಹೇಳೋದಾದರೆ ನೀಡ್ ಅನ್ನೋದಕ್ಕೆ ಸಮಾನಾರ್ಥಕ ಪದ ಏನಾಗ್ಬೋದು ಅಂತಂದರೆ ರಿಕ್ವೈರ್ಮೆಂಟ್ ಅಂತ ಹೇಳ್ಬೋದು. ನೆಸೆಸಿಟಿ ಅಥವಾ ರಿಕ್ವೈರ್ಮೆಂಟ್ ಸ್ಪೆಲ್ಲಿಂಗ್ ಏನಾಗುತ್ತೆ? REQUIREMENT, ರಿಕ್ವೈರ್ಮೆಂಟ್. REQUIREMENT, ರಿಕ್ವೈರ್ಮೆಂಟ್. ಅಥವಾ ನೆಸೆಸಿಟಿ, NECESSITY, ನೆಸೆಸಿಟಿ, ಅವಶ್ಯಕತೆ ಅಂತ ಹೇಳಿ ಹೇಳ್ಬೋದು. ಫೋರ್ತ್ ಒಂದು ಬಂದ್ಬಿಟ್ಟು ಆಪರ್ಚುನಿಟಿ ಅಂತಂದರೆ ಅವಕಾಶ. ನಮಗೆ ಯಾವುದಾದ್ರೂ ಜಾಬ್ ಆಪರ್ಚುನಿಟಿ ಇದೆಯಾ, ಎಲ್ಲಾದರೂ ಜಾಬ್ ಸಿಗತ್ತಾ ಅಂತ ಹೇಳಿ ನಾವು ಫ್ರೆಂಡ್ಸ್ ಹತ್ರ ಕೇಳ್ತೀವಲ್ಲ, ಹಾಗೆಯೇ ಆಪರ್ಚುನಿಟಿ ಅಂತಂದರೆ ಚಾನ್ಸ್. CHANCE, ಚಾನ್ಸ್. ಅಥವಾ ಒಕೇಶನ್, OCCASION, ಒಕೇಶನ್. ನಿಮಗಿನ್ನೂ ಬೇರೆ ವರ್ಡ್ಸ್ ಗೊತ್ತಿದ್ರೆ ನೀವು ಅದನ್ನು ಬರಿಬಹುದು. ಯಾರಿಗೆ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಮಾತ್ರ ನಾನಿಲ್ಲಿ ಸ್ಪೆಲ್ ಮಾಡಿ ಹೇಳ್ತಿರೋದು. ಆ್ಯಂಟೋನಿಮಸನ್ನು ನೋಡೋದಾದರೆ ವಿರುದ್ಧಾರ್ಥಕ ಪದ. ವೀಕ್ ಅಂತಂದರೆ ಅವನು ತುಂಬ ವೀಕ್ ಆಗಿದ್ದಾನೆ ಅನ್ನೋದಕ್ಕೆ ವಿರುದ್ಧವಾಗಿ ನಾವು ಹೇಳೋದಾದರೆ ಸ್ಟ್ರಾಂಗ್ ಅಥವಾ ಪವರ್ಫುಲ್. STRONG, ಸ್ಟ್ರಾಂಗ್ ಆರ್ ಪವರ್ಫುಲ್. POWERFUL, ಪವರ್ಫುಲ್. ವೀಕ್, ಸ್ಟ್ರಾಂಗ್ ಅಥವಾ ಪವರ್ಫುಲ್. ಡಿಫಿಕಲ್ಟ್ ಅಂತಂದರೆ ಈಸಿ. ಡಿಫಿಕಲ್ಟ್ ಅಂದರೆ ಕಷ್ಟ, ಈಸಿ ಅಂತಂದರೆ ಸುಲಭ. ಈಸಿ, EASY, ಈಸಿ. ಅಥವಾ ಸಿಂಪಲ್, SIMPLE,
SIMPLE ಸಿಂಪಲ್. ಓಲ್ಡ್ ಅಂತಂದರೆ ಹಳೆಯದು, ಹೊಸದು ಅನ್ನೋದಕ್ಕೆ ನೀವು, NEW ನೀವು, ಅಥವಾ ಯಂಗ್ ಅಂತ ಹೇಳ್ಬೋದು, YOUNG ಯಂಗ್. ಫಿಯರ್ FEAR ಫಿಯರ್ ಅಂದರೆ ಭಯ. ಬ್ರೇವ್ ಅಂತ ಹೇಳ್ಬೋದು, BRAVE ಬ್ರೇವ್. ಕರೇಜ್ COURAGE ಕರೇಜ್. BRAVERY ಬ್ರೇವರಿ ಅಂತ ಕೂಡ ಹೇಳ್ಬೋದು. ಪ್ರೊವೈಡ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ಟು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ 4 ಕೊಟ್ಟಿದ್ದಾರೆ, 4ರಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ, ನಿಮ್ಗೆ ಯಾವ್ದು ಗೊತ್ತಿದೆ ಅದನ್ನ 2ನ್ನ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಒನ್ ಏನಿದೆ, ಎ ಪ್ಲೇಸ್ ವೇರ್ ಬುಕ್ಸ್ ಆರ್ ಕೆಪ್ಟ್ ಫಾರ್ ರೀಡಿಂಗ್. ಎಲ್ಲಿ ಪುಸ್ತಕಗಳನ್ನು ಇಟ್ಟಿರ್ತಾರೆ, ಓದೋದಕ್ಕೆ ಪುಸ್ತಕಗಳನ್ನು ಎಲ್ಲಿ ಶೇಖರಣೆ ಮಾಡಿ ಇಟ್ಟಿರ್ತಾರೆ ಅಂತಂದರೆ ಅದಕ್ಕೇನಂತಾರೆ, ಲೈಬ್ರರಿ ಅಂತಾರೆ. ಲೈಬ್ರರಿ ಅಂದರೆ ಗ್ರಂಥಾಲಯ. ಒನ್ ಹೂ ಕೆನಾಟ್ ರೀಡ್ ಆ್ಯಂಡ್ ರೈಟ್. ಯಾರಿಗೆ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಬರಲ್ಲ ಅಂಥವರಿಗೆ ಏನಂತ ಹೇಳ್ತಾರೆ ಅಂದರೆ ಇಲಿಟಿರೇಟ್. ILLITERATE ಇಲಿಟಿರೇಟ್. ಯಾರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ ಅವರಿಗೆ ಅನಕ್ಷರಸ್ಥ ಅಂತ ಹೇಳಿ ಹೇಳ್ತಾರೆ. ಎ ಪೀರಿಯಡ್ ಆಫ್ 10 years 10 ವರ್ಷದ ಸಾಲಿಗೆ, ಒಟ್ಟಾಗಿ ಒಂದು 10 ವರ್ಷ ಇದ್ದರೆ ಅದಕ್ಕೆ ಏನಂತ ಹೇಳ್ತಾರೆ, ಡಿಕೇಡ್ ಅಂತಾರೆ. DECADE ಡಿಕೇಡ್ ಅಂದರೆ ದಶಕ, ದಶಕಗಳ ಕಾಲ ಅಂತ ಹೇಳಿ ಏನು ಹೇಳ್ತೀವಲ್ಲ, ದಶಕ ಅಂದರೆ 10 ವರ್ಷ, 10 ವರ್ಷಕ್ಕೆ ದಶಕ ಅಂತ ಹೇಳ್ತೀವಿ. ಸ್ಟೋರಿ ಆಫ್ ಎ ಪರ್ಸನ್ ರಿಟನ್ ಬೈ ಹಿಮ್ ಆರ್ ಹರ್. ಅವರ ಬಗ್ಗೆ ಅವರೇ ಬರ್ಕೊಳ್ಳುವಂತಹ ಒಂದು ಕಥೆಗಳಿಗೆ ಏನಂತ ಹೇಳ್ತಾರೆ, ಆಟೋಬಯೋಗ್ರಫಿ ಅಂತ ಹೇಳಿ ಹೇಳ್ತಾರೆ, ಅಥವಾ ಆತ್ಮಚರಿತ್ರೆ ಅಂತ ಹೇಳಿ ಹೇಳ್ತಾರೆ. ಲ್ಯಾಕ್ ಆಫ್ ರೈನ್ ಫಾರ್ ಅ ಲಾಂಗ್ ಟೈಮ್ ಅಂತಂದರೆ ದೀರ್ಘ ಸಮಯಗಳ ಕಾಲ ಮಳೆ ಬರದೇ ಇದ್ದರೆ ಅದನ್ನು ಏನಂತ ಹೇಳ್ತಾರೆ, DROUGH ಡ್ರಾಫ್ ಅಂತ. ಹಾಗಂತಂದರೆ ಬರಗಾಲ ಅಂತ ಹೇಳಿ ಅರ್ಥ ಆಗುತ್ತೆ. ಎ ಪರ್ಸನ್ ಹೂ ಡಸ್ ನಾಟ್ ಡ್ರಿಂಕ್ ಆಲ್ಕೋಹಾಲ್. ಯಾವ ವ್ಯಕ್ತಿ ಆಲ್ಕೋಹಾಲನ್ನು ಕುಡಿಯೋದಿಲ್ಲ ಅವನನ್ನು ಏನಂತ ಹೇಳ್ತಾರೆ. ಅದು ನನಗೆ ಕನ್ನಡದಲ್ಲಿ ಕರೆಕ್ಟಾಗಿ ಅರ್ಥ ಗೊತ್ತಿಲ್ಲ, ಅದಕ್ಕೆ ನಾನು ಈ ರೀತಿ ಹಾಕಿದ್ದೀನಿ. ಟೀಟೋ ಟೇಲರ್. ಮದ್ಯಪಾನ ರಹಿತ ವ್ಯಕ್ತಿ ಅಂತ ಹೇಳಿ ಹೇಳ್ಬೋದೇನೋ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ, ನನಗೆ ಗೊತ್ತಿಲ್ಲ. ದ ಹ್ಯಾಬಿಟ್ ಆಫ್ ವಾಕಿಂಗ್ ಇನ್ ಸ್ಲೀಪ್. ಯಾರು ನಿದ್ರೆಯಲ್ಲಿ ನಡೀತಾರಲ್ಲ ಅವರಿಗೆ ಏನಂತ ಹೇಳ್ತಾರೆ. ಇದನ್ನು ಸೋಮ್ನಾಂಬುಲಿಸಮ್ ಅಂತ ಹೇಳಿ ಹೇಳ್ತಾರೆ. SOMNAMBULISM ಸೋಮ್ನಾಂಬುಲಿಸಮ್ ಅಥವಾ ನಿದ್ರಾವಿಹಾರಕ ಅಂತ ಹೇಳಿ ಹೇಳ್ತಾರೆ. ಒನ್ ಹೂ ಕೆನಾಟ್ ರೀಡ್ ಆ್ಯಂಡ್ ರೈಟ್. ಯಾರಿಗೆ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಬರಲ್ಲ. ಇದು ರಿಪೀಟ್ ಆಗಿರುವಂಥ ಕ್ವಶನ್ ನೋಡಿ. ಇದು ಒನ್ ಹೂ ಕೆನಾಟ್ ರೀಡ್ ಆ್ಯಂಡ್ ರೈಟ್, ಇದು ಅವ್ರಿಗೆ ಏನಂತಾರೆ, ಇಲ್ಲಿಟರೇಟ್ ಅಥವಾ ಅನಕ್ಷರಸ್ಥ, ಅವಿದ್ಯಾವಂತ ಅಂತ ಹೇಳಿ ಹೇಳ್ತಾರೆ. ಸೊ ಇದಿಷ್ಟು ನಿಮ್ಮ 2 ಕ್ವಶನ್ ಪೇಪರು ಮತ್ತು 3ನೇ ಕ್ವಶನ್ ಪೇಪರಲ್ಲಿ ಬಂದಿರುವಂತಹ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಮತ್ತು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದಿಷ್ಟು ನಾನು ಕವರ್ ಅಪ್ ಮಾಡಿದ್ದೀನಿ. ನಿಮಗೆ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳ್ತಾ ಇರೋದು ಸರಿ ಇದೆ ಅಥವಾ ಸರಿ ಇಲ್ಲ ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಿ ನಿಮ್ಮ ಯಾವುದೇ ರೀತಿಯ ಸಲಹೆ, ಸೂಚನೆ, ಅಭಿಪ್ರಾಯಗಳನ್ನು ಮುಕ್ತವಾಗಿ ನನ್ನ ಜೊತೆ ಹಂಚ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.